ನಮಸ್ತೆ ಸ್ನೇಹಿತರೆ, ಇಂದು ನಡೆದ HK ವಿಭಾಗದ SDA ಕ್ವಶನ್ ಪೇಪರ್ ಸಂಭಾವ್ಯ ಕೀ ಉತ್ತರಗಳನ್ನ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಈ ಕೀ ಉತ್ತರಗಳು ನೀವೇನು ಆಲ್ರೆಡಿ ಎಕ್ಸಾಮ್ ಅಲ್ಲಿ ಅಟೆಂಪ್ಟ್ ಮಾಡಿದೀರಾ, ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಲೆಟ್ ಸ್ಟಾರ್ಟ್. ನಾನು ಇಲ್ಲಿ ಕ್ವಶನ್ ಪೇಪರ್ B1 ಚೂಸ್ ಮಾಡಿದ್ದೀನಿ. ನೀವು ರೆಸ್ಪೆಕ್ಟಿವ್ ಕ್ವಶನ್ ಪೇಪರ್ಸ್ ನಿಮಗೆ ಏನ್ ಸಿಕ್ಕಿದ್ಯೋ ಅದರಲ್ಲಿ ನೀವು ಕ್ವಶನ್ಸ್ ನ ನೋಡಿ. ಇಲ್ಲಿ ಫಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ, ಅಕ್ಬರನ ದಂಡಯಾತ್ರೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ BC DA ಅಂತ ಇದೆ. ಆಕ್ಚುಲಿ ನಮ್ಗದು BC AD ಆಗ್ಬೇಕಿತ್ತು. ಓಕೆನಾ. ಸೊ ನಾವು ಸರ್ಚ್ ಮಾಡಿರೋ ಪ್ರಕಾರ ಫಸ್ಟ್ ಹಲ್ದಿಘಾಟ್ ವಾರ್ ಆಗುತ್ತೆ, ಅದಾಗಿದ್ದಾದ್ಮೇಲೆ ಆಸಿರ್ಗಢ್ ಕೋಟೆ ಯುದ್ಧ ಆಗ್ಬೇಕಾಗಿತ್ತು. ಬಟ್ ಇಲ್ಲಿ ನಮ್ಗೆ ಬೇರೆ ಏನು ಆಪ್ಷನ್ಸ್ ಇಲ್ದಲ್ಲಿರೋದ್ರಿಂದ ನಾವು ಫಸ್ಟ್ ಆಪ್ಷನ್ ಚೂಸ್ ಮಾಡ್ತಿದೀವಿ. ಶಿವಾಜಿಯು ದಕ್ಷಿಣ ಭಾರತದ ಸೈನಿಕ ದಂಡಯಾತ್ರೆಗಳ ಸಮಯದಲ್ಲಿ ಕೆಳಗಿನ ಯಾವ ಆಡಳಿತಗಾರರ ಜೊತೆ ಮೈತ್ರಿ ಮಾಡಿಕೊಂಡಿದ್ದರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಅಂದ್ರೆ ಗೋಲ್ಕಂಡದ ಕುತುಬ್ ಶಾಹಿ ಜೊತೆ ಅವರು ಮೈತ್ರಿನ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಕಂಡ ಯಾವ ಕೈಗಾರಿಕೆಯನ್ನು ದಿವಾನ್ ಮಿರ್ಜಾ ಇಸ್ಮಾಯಿಲ್ ರವರು ಆರಂಭಿಸಲಿಲ್ಲ? ಮೈಸೂರು ದಿವಾನ್ಸ್ ಅಂತ ಬಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ಸ್ ತುಂಬಾನೇ ಇದೆ. ಇದರಲ್ಲಿ ಯಾರು ಅದನ್ನ ಆರಂಭಿಸಲಿಲ್ಲ ಅಂತ ಅಂದ್ರೆ ಅದು ಬೆಂಗಳೂರಿನ ಸಾಬೂನು ಕಾರ್ಖಾನೆ. ಹಾಗಾದ್ರೆ ಇದನ್ನ ಯಾರು ಶುರು ಮಾಡಿದ್ರಪ್ಪ ಅಂತ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇದನ್ನ ಶುರು ಮಾಡಿರ್ತಾರೆ. ನೆಕ್ಸ್ಟ್, ಗುಪ್ತರ ದೇವಾಲಯಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಇದೆ. ಇದ್ರಲ್ಲಿ ತಪ್ಪಾಗಿರೋದು ಯಾವುದು ಅಂತ ಅಂದ್ರೆ ಆಪ್ಷನ್ ಸಿ ಪಾರ್ವತಿ ದೇವಾಲಯ. ಇದು ನಿಮಗೆ ಎಲ್ಲಿ ಕಂಡು ಬರುತ್ತೆ ಅಂತ ಅಂದ್ರೆ ನಾಚ್ನ ಅನ್ನೋ ಪ್ರದೇಶದಲ್ಲಿ ಪ್ಲೇಸ್ ಅಲ್ಲಿ ಇದು ಕಂಡು ಬರುತ್ತೆ. ಇದು ಕೂಡ ಮಧ್ಯಪ್ರದೇಶದಲ್ಲೇ ಇರೋದು. ಸೊ ಇನ್ ಮಿಕ್ಕಿರೋದು A, B ಮತ್ತೆ D ಸರಿ ಇದೆ. ನಿಮ್ಗೆ ರೈಟ್ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ 2 ಬರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿದ್ಯುತ್ ಮಂಡಲದ ರೇಖಾಚಿತ್ರದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಕೆಲವು ಘಟಕಗಳ ಚಿಹ್ನೆಗಳನ್ನು ಕೆಳಕಂಡಂತಿವೆ ಅಂತ ಇದೆ. ಸೊ ಇದರಲ್ಲಿ ಯಾವ್ದು ರೈಟ್ ಆಗಿದೆ ಅಂದ್ರೆ ವಿದ್ಯುತ್ ಕೋಶ ಎಲೆಕ್ಟ್ರಿಕ್ ಸೆಲ್ ಸರಿ ಇದೆ, ರೋಧಕ ರೆಸಿಸ್ಟರ್ ಸರಿ ಇದೆ, ಪ್ಲಗ್ ಕೀ ಅಥವಾ ಸ್ವಿಚ್ ಬಂತು ಅಂದ್ರೆ ನಿಮಗೆ ಈ ತರ ಬರುತ್ತೆ, ಓಪನ್ ಕ್ಲೋಸ್ಡ್ ಈ ತರ ಬರುತ್ತೆ. ಇದು ಯೂಶಲಿ ಬಲ್ಬ್ ಸಿಂಬಲ್ ಆಗಿದೆ. ಓಕೆನಾ. ಇದು ರೌಂಡ್ ಆಫ್ ಮಾಡಿದ್ರೆ ಬಲ್ಬ್ ಸಿಂಬಲ್ ಬರುತ್ತೆ. ಸೊ ಇದರಲ್ಲಿ ನಾವು A ಮತ್ತೆ C ನ ರೈಟ್ ಆನ್ಸರ್ ಆಗಿ ತಗೊಳ್ಬಹುದು, ಆಪ್ಷನ್ 3. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದರಲ್ಲಿ ಇದು ಸರಿ ಇದೆ. ದಸ್ಯು ಬಂತು ಅಂದ್ರೆ ನಾನ್ ಆರ್ಯನ್ಸ್, ಆರ್ಯೇತರವ್ರಿಗೆ ನಾವು ದಸ್ಯು ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಸರಿಯಾಗಿಲ್ಲ. ಓಕೆನಾ. ಸೊ IS ಅಂತ ಬಂತು ಅಂದ್ರೆ ಇದು ತಾಮ್ರ, ಕಾಪರ್ಗೆ ನಾವು ರೆಫರ್ ಮಾಡ್ತೀವಿ. ಇಲ್ಲಿ ಸರಿಯಾದ ಜೋಡಿ ಕೇಳಿರೋದ್ರಿಂದ A ಮತ್ತೆ C ಸರಿಯಾಗತ್ತೆ. ಸೊ ವಿಚ್ ಇಸ್ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್ ನೋಡೋಣ. 1827ರಲ್ಲಿ ಹರಪ್ಪದ ಬೃಹತ್ ದಿಬ್ಬಗಳನ್ನು ವರದಿ ಮಾಡಿದವರು ಯಾರು ಅಂತ ಕೇಳಿದರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಆಪ್ಷನ್ A ಚಾರ್ಲ್ಸ್ ಮೇಸನ್ ಇದನ್ನ ವರದಿ ಮಾಡ್ತಾರೆ. ಕೆಳಗಿನವರಲ್ಲಿ ಬೋಧಿಸತ್ವರನ್ನು ಗುರುತಿಸಿ ಅಂತ. ಇದು ಕೂಡ ನಿಮ್ಗೆ ಆಕ್ಚುಲಿ ಏನು ಗ್ರೇಸ್ ಬರ್ಬೋದು. ಯಾಕೆ ಅಂದ್ರೆ ಮಂಜುಶ್ರೀ ಮತ್ತೆ ಅವಲೋಕಿತೇಶ್ವರ ಇವರನ್ನ ನಾವು ಬೋಧಿಸತ್ವ ಅಂತ ಗುರುತಿಸ್ತೀವಿ. ಅಮಿತಾಭ ಮತ್ತು ವೈರೋಚನ ಅವರನ್ನ ನಾವು ಬೋಧ ಅಂದ್ರೆ ಇನ್ನೊಂದು ಫಾರ್ಮ್ ಆಫ್ ಬುದ್ಧ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಮ್ಗೆ A ಮತ್ತೆ D ಆಪ್ಷನ್ ಎಲ್ಲೂ ಇಲ್ಲ. ನಮ್ಗೆ ಆಪ್ಷನ್ ಚೂಸ್ ಮಾಡ್ಬೇಕಂತ ಅಂದ್ರೆ 4th ಆಪ್ಷನ್ ನಾವು ಚೂಸ್ ಮಾಡ್ಬೇಕಾಗತ್ತೆ. ಸೊ ನಿಮ್ಗಿದು ಗ್ರೇಸ್ ಬರಬಹುದು. ಯಾರು ಅಟೆಂಪ್ಟ್ ಕೊಟ್ಟಿರ್ತಾರೋ ಅವ್ರಿಗೆ ಗ್ರೇಸ್ ಬರುತ್ತೆ. ನೆಕ್ಸ್ಟ್, ವೈಸ್ರಾಯ್ ಲಾರ್ಡ್ ರಿಪ್ಪನ್ ಅವರ ಆಳ್ವಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೇಳಿದ್ದಾರೆ. ಇದರಲ್ಲಿ ಎಲ್ಲ ಸ್ಟೇಟ್ಮೆಂಟು ಸರಿ ಇದೆ, ಬಟ್ ಈ ಸ್ಟೇಟ್ಮೆಂಟ್ ಮಾತ್ರ ತಪ್ಪಿದೆ. ಯಾಕೆ? ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ನ ತಗೊಂಬಂದಿರ್ದಿದ್ ಯಾರು? ಲಾರ್ಡ್ ಲಿಟನ್ ಅವರು, ಹೌದಲ್ವಾ? ಲಾರ್ಡ್ ರಿಪ್ಪನ್ ಅಲ್ಲ. ಸೊ ಆದ್ರಿಂದ ಈ ಸ್ಟೇಟ್ಮೆಂಟು ತಪ್ಪಾಗಿದೆ. ಆಪ್ಷನ್ ಡಿ ಎಲ್ಲಿದೆ? ನಮಗೆ ಇಲ್ಲಿದೆ. A, B ಮತ್ತು C 3 ಕೂಡ ಸರಿಯಾಗಿದೆ. A ಸರಿಯಾಗಿದೆ, B ಸರಿಯಾಗಿದೆ, ಅದ್ರ ಜೊತೆಗೆ C ಕೂಡ ಸರಿಯಾಗಿದೆ. ಆಪ್ಷನ್ 3 ನಮ್ಗೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಖಾಯಂ ಜಮೀನ್ದಾರಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ. ಇದು ಸರಿ ಇದೆ. ಇದನ್ನು 1793ರಲ್ಲಿ ಕಾರ್ನ್ ವಾಲಿಸ್ ಅನ್ನು ಪರಿಚಯಿಸಿದನ್ನು ಸರಿ ಇದೆ. ಈ ವ್ಯವಸ್ಥೆಯನ್ನು ಭಾರತದ ದಕ್ಷಿಣ ಪ್ರಾಂತ್ಯಗಳಲ್ಲಿ ಕಾರ್ಯಗತಗೊಳಿಸಲಾಯಿತು ಅಂತ ಇದೆ. ಬಟ್ ಇದು ಅಷ್ಟಾಗಿ ನಾವು ಸತನ್ ಇಂಡಿಯಾದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿರ್ಲಿಲ್ಲ. ಜಮೀನ್ದಾರರು ಸರ್ಕಾರಕ್ಕೆ 89% ತೆರಿಗೆಯನ್ನು ಪಾವತಿಸುತ್ತಿದ್ದರು ಅಂತ ಇದೆ. ಬಟ್ ಇದನ್ನ ನೀವು ಎಷ್ಟು ಜನ ಓದಿದ್ರೋ ಅಥವಾ ಇಲ್ವೋ ಗೊತ್ತಿಲ್ಲ, ಬಟ್ ಇದು ರೈಟ್ ಆನ್ಸರ್ ಆಗಿದೆ.
ಈ ಪದ್ಧತಿಯ ಪ್ರಕಾರ ಜಮೀನ್ದಾರರ ಭೂ ಒಡೆತನಗಳ ಹಕ್ಕುಗಳು ವಂಶ ಪಾರಂಪರ್ಯವಾಗಿರಲಿಲ್ಲ ಅಂತ ಇದೆ. ಆಕ್ಚುಲಿ ಅದು ಹೆರಿಡಿಟರಿ ಇತ್ತು. ಸೊ ಇದು ಕೂಡ ತಪ್ಪಾಗಿದೆ. ಇಲ್ಲಿ 2 ಸ್ಟೇಟ್ಮೆಂಟ್ ಮಾತ್ರ ಸರಿ ಇರೋದ್ರಿಂದ ಆಪ್ಷನ್ 2 ಕೇವಲ 2 ಹೇಳಿಕೆಗಳು ಸರಿಯಾಗಿದೆ ಅನ್ನೋದನ್ನ ಚೂಸ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗೆ ನೀಡಿರುವ ಹೈಕೋರ್ಟ್ಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿ ಅಂತ ಇದೆ. ಸೊ ಇಲ್ಲಿ ನೀವು ಲಾಸ್ಟ್ ಸ್ಟೇಟ್ಮೆಂಟ್ 1 ನೋಡಿದ್ರೆ ಆಯ್ತು. ಹೈಕೋರ್ಟ್ ನ ನ್ಯಾಯಾಧೀಶರನ್ನು ಅವರ ಹುದ್ದೆಯಿಂದ ತೆಗೆದು ಹಾಕಲಾಗುವುದಿಲ್ಲ. ಎಲ್ರು ಕೂಡ ಅವ್ರ ಪೋಸ್ಟ್ ಇಂದ ನಾವು ತೆಗೆದು ಹಾಕೋದು, ಬಟ್ ಅದಕ್ಕಂತಾನೆ ಒಂದ್ ಸರ್ಟೈನ್ ವೇ ಇದೆ. ಆಪ್ಷನ್ ಡಿ ಎಲ್ಲೆಲ್ಲಿದೆ? ಈ 3 ಕಡೆ ಇದೆ. ಸೊ ಮಿಕ್ಕಿರೋದು ಯಾವುದು? ಆಪ್ಷನ್ 1 ಎ, ಬಿ ಮತ್ತು ಸಿ. ಇಲ್ಲಿ ಕೇಳಿರೋದು ಏನು, ಯಾವ್ದು ಸರಿಯಾಗಿದೆ ಅದನ್ನ ಚೂಸ್ ಮಾಡ್ಬೇಕು ಅಂತ. ಸೊ ಆಪ್ಷನ್ 1 ನಿಮಗೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದರೆ, ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವೆಂದು 2019ರಲ್ಲಿ ಅಧಿಕೃತವಾಗಿ ಪುನರ್ ನಾಮಕರಣ ಮಾಡಲಾಯಿತು. ಸರಿ ಇದೆ. ಕಲ್ಯಾಣ ಕರ್ನಾಟಕವು ಬಾಗಲಕೋಟೆ ಮತ್ತು ವಿಜಯಪುರವನ್ನು ಒಳಗೊಂಡಿದೆ. ತಪ್ಪು. ಕಲ್ಯಾಣ ಕರ್ನಾಟಕವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈದರಾಬಾದ್ ರಾಜ್ಯದ ಭಾಗವಾಗಿದ್ದು ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು. ಆಕ್ಚುಲಿ ಆಲ್ ಓವರ್ ಇಂಡಿಯಾ ಅಂತ ತಗೊಂಡೋಗಿ ಬ್ರಿಟಿಷ್ ಅಂತಾನೆ ಇದೆ, ಬಟ್ ನಿಜಾಮಿಂದ ನಾವು ಆಳ್ವಿಕೆ ಒಳಗೊಂಡಿದ್ವಿ. ಸೊ ಅದನ್ನ ಇದನ್ನ ರಾಂಗ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾನಿಲಯವು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಸರಿ ಇದೆ. ಸೊ ಎ ಮತ್ತೆ ಡಿ ಆಪ್ಷನ್ 4 ಅಲ್ಲಿ ಇದೆ. ನಿಮ್ಗೆ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣವಲ್ಲ? ಇದನ್ನ ನೀವು ಆಕ್ಚುಲಿ US ಫೀಚರ್ಸ್ ನೋಡ್ರೆ, US ಕಾನ್ಸ್ಟಿಟ್ಯೂಷನ್ ಫೀಚರ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸಂವಿಧಾನದ ಶ್ರೇಷ್ಠತೆ ಇದೆ, ಕಠಿಣ ಸಂವಿಧಾನ ಇದೆ, ಸ್ವತಂತ್ರ ನ್ಯಾಯಾಂಗ ಇದೆ. ಇವಾಗ ಆಕ್ಚುಲಿ ಏನು ಟ್ರಂಪ್ ಆಲ್ರೆಡಿ ನಮ್ಗೆ ಟ್ಯಾರಿಫ್ ಏನ್ ಹಾಕಿದ್ರು, ಎಲ್ಲಾ ಕಡೆ ಟ್ಯಾರಿಫ್ ಏನ್ ಹಾಕಿದ್ರು ಅದನ್ನ ಇವಾಗ ಸುಪ್ರೀಂ ಕೋರ್ಟ್ ಅದು ತಪ್ಪು ಅಂತ ಹೇಳಿದೆ. ಸೊ ಅಲ್ಲಿ ಸುಪ್ರಿಮೆಸಿ ಇದೆ ಕೋರ್ಟ್ ಇಂದು. ಅಂಡ್ ಅಧಿಕಾರದ ವಿಕೇಂದ್ರೀಕರಣವಿರುವುದಿಲ್ಲ, ಡಿಸೆಂಟ್ರಲೈಸೇಷನ್ ಇದ್ದೇ ಇದೆ ಫೆಡರಲ್ ಅಲ್ಲಿ. ಸೊ ಇದು ತಪ್ಪಾಗಿದೆ. ಯಾವುದು ಲಕ್ಷಣ ಅಲ್ಲ ಅಂತ ಕೇಳಿದರೆ, ಸೊ ಆದ್ರಿಂದ ನಿಮ್ಗೆ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಹೊಂದಿಸಿ ಬರೆಯಿರಿ. ಆಪ್ಷನ್ ಏದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು 32ನೇ ವಿಧಿ ಹೇಗೆ 2 ಒಂದೇ ಕಡೆ ಇರೋದು, ವಿಚ್ ಈಸ್ ಆಪ್ಷನ್ 3. 3ನೇ ಆಪ್ಷನ್ ಅಲ್ಲಿ ಇದೆ. ನಿಮಗೆ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಎಲ್ಲಾ ಕ್ವಶನ್ಗೂ ಎಲ್ಲಾ ಆಪ್ಷನ್ಸ್ ನೋಡೋ ಅವಶ್ಯಕತೆ ಇರೋದಿಲ್ಲ. ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಲೇಬೇಕು. ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಮತ್ತು ಎಂದು, ಮತ್ತೊಂದನ್ನು ಕಾರಣ ಎಂದು ಸಂಕೇತಿಸಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದರೆ, ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಬಯಸುತ್ತಿದೆ. ಹೌದು, ನಾವು ಪರ್ಮನೆಂಟ್ ಮೆಂಬರ್ ಆಗ್ಬೇಕಂತ ಟ್ರೈ ಮಾಡ್ತಾ ಇದೀವಿ. ಕಾರಣ ಕೊಟ್ಟಿದ್ದಾರೆ, ಭಾರತ ಒಂದು ಪರಮಾಣು ಶಕ್ತಿ ಹೊಂದಿದ ರಾಷ್ಟ್ರ. ಇದು ಕೂಡ ಸರಿ ಇದೆ, ಬಟ್ ಇಲ್ಲೇನ್ ಅಸರ್ಷನ್ ಕೊಟ್ಟಿದಾರೋ ಅದಕ್ಕಿದು ರೀಸನ್ ಅಲ್ಲ, ಕರೆಕ್ಟ್ ಆಗಿರೋ ರೀಸನ್ ಅಲ್ಲ. ಸೊ ಅದಕ್ಕೆ ನಾವು ಯಾವ್ದು ಚೂಸ್ ಮಾಡ್ಬೋದು ಅಂತ ಅಂದ್ರೆ ಆಪ್ಷನ್ 2 ಎ ಮತ್ತೆ ಆರ್ ಎರಡೂ ಸರಿ, ಆದ್ರೆ ಎಗೆ ಆರ್ ಸರಿಯಾದ ವಿವರಣೆ ಅಲ್ಲ ಅಥವಾ ಕಾರಣ ಅಲ್ಲ. NHRC ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಆಯ್ಕೆಯು ಸರಿಯಾಗಿದೆ ಅಂತ ಇದೆ. ಇದರ ಅಧ್ಯಕ್ಷರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಿರಬೇಕು ಅಥವಾ ಹೈಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರಬೇಕು ಅಂತ ಇದೆ. ಸೆಕೆಂಡ್ ಸೆಂಟೆನ್ಸ್ ಏನಾಗಿದೆ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ರಾಂಗ್ ಆಗಿದೆ. ಒಂದು ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೇಕು ಅಥವಾ ರಿಟೈರ್ಡ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೇಕು, ಹೈಕೋರ್ಟ್ ಇಂದಿಲ್ಲ. ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ಪ್ರಧಾನಿ ಮತ್ತು ಅವರ ಮಂತ್ರಿಮಂಡಲದ ಶಿಫಾರಸ್ಸಿನಂತೆ ನೇಮಿಸುತ್ತಾರೆ. ಇದು ಕೂಡ ರಾಂಗ್ ಆಗುತ್ತೆ. ಹೌದು, ಅಂದ್ರೆ ರಾಷ್ಟ್ರಪತಿನೇ ನೇಮಕ ಮಾಡೋದು, ಬಟ್ ಅದಕ್ಕಂತ ಒಂದು ಕಮಿಟಿ ಇರುತ್ತೆ. ಇಟ್ ಈಸ್ ನಾಟ್ ಲೈಕ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ಲ, ಅದಕ್ಕೆ ಅಂತಾನೆ ಒಂದು ಕಮಿಟಿ ಇರುತ್ತೆ, ಅದ್ರ ಮುಖಾಂತರ ಅವ್ರು ನೇಮಕ ಆಗ್ತಾರೆ. ಇದು ಮಾನವ ಹಕ್ಕುಗಳ ರಕ್ಷಣೆಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂತ ಇದೆ. ಸಂವಿಧಾನ ತಿದ್ದುಪಡಿ ಮಾಡ್ಲಿಕ್ಕೆ ಅಧಿಕಾರ ಇರೋದು ಪಾರ್ಲಿಮೆಂಟಿಗೆ ಮಾತ್ರ, ಹೌದಲ್ವಾ? ಸೊ ಇದು ಕೂಡ ತಪ್ಪಾಗತ್ತೆ. ಇದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ. ಇದು ಸರಿ ಇದೆ. ಸೊ ಆಪ್ಷನ್ 4 ನಿಮ್ಗೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತ ಸಂವಿಧಾನದ ವಿಧಿ 368ರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿನ ಬದಲಾವಣೆಯನ್ನು ಭಾರತದ ಸಂವಿಧಾನಕ್ಕೆ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಇದೆ. ಸೊ ಭಾರತದ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆ ಇರ್ಬೋದು, ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಸಂಬಂಧಿಸಿದ ನಿಬಂಧನೆಗಳಿರ್ಬೋದು, 7ನೇ ಪರಿಚ್ಛೇದದಲ್ಲಿರುವ ಯಾವುದೇ ಪಟ್ಟಿ ಇರ್ಬೋದು, ಇದೆಲ್ಲದನ್ನು ನಾವು ತಿದ್ದುಪಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ 2ನೇ ಪರಿಚ್ಛೇದದಲ್ಲಿ ನಮೂದಾಗಿರುವ ಯಾವುದೇ ಅಂಶ ನಾವು ತಿದ್ದುಪಡಿ ಅಂತ ಕನ್ಸಿಡರ್ ಮಾಡಲ್ಲ, ಯಾಕೆಂದ್ರೆ ಇದಕ್ಕೆ ಸಿಂಪಲ್ ಮೆಜಾರಿಟಿ ಸಾಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ಅವಧಿಯಲ್ಲಿ ಕೇಂದ್ರ ಸರ್ಕಾರವು ಸಮ್ಮಿಶ್ರ ಸರ್ಕಾರವಾಗಿತ್ತು? 1977 ಇಂದ 79. ಆ ಟೈಮಿಂಗ್ಸ್ ಅಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಬರುತ್ತೆ. ಸೊ ಅವಾಗ ಅದು ಕೊಯ್ಲೇಷನ್ ಗವರ್ಮೆಂಟ್ ಫಾರ್ಮೇಶನ್ ಆಗಿರುವಂತದ್ದು. ಅಲ್ಲಿವರೆಗೂ ಕಾಂಗ್ರೆಸ್ ಆಡಳಿತ ನಡೆಸ್ತಿರುತ್ತೆ.
42ನೇ ತಿದ್ದುಪಡಿಯ ಮೂಲಕ ಈ ಕೆಳಗಿನ ಯಾವ ರಾಜ್ಯ ನೀತಿಯ ನಿರ್ದೇಶಕ ತತ್ವವನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಯಾರು ರೈಟ್ ಆನ್ಸರ್ ಹಾಕಿದೀರಾ ಗೊತ್ತಿಲ್ಲ, ಬಟ್ ಅದಕ್ಕೆ ಆನ್ಸರು ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶಗಳನ್ನು ಖಚಿತಪಡಿಸುವುದು ರೈಟ್ ಆನ್ಸರ್ ಆಗಿದೆ. ಭಾರತದ ಕೇಂದ್ರೀಯ ಸಾಂಖ್ಯಿಕ ಕಚೇರಿಯು ಒಟ್ಟು ಮೌಲ್ಯ ಸೇರ್ಪಡೆಯನ್ನು ಗ್ರಾಸ್ ವ್ಯಾಲ್ಯೂ ಆಡೆಡ್ ಹೀಗೆ ಅಳತೆ ಮಾಡುತ್ತದೆ ಅಂತ ಕೇಳಿದರೆ, ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಆಪ್ಷನ್ 1, ಒಟ್ಟು ಉತ್ಪಾದನೆಯಿಂದ ಒಟ್ಟು ಮಧ್ಯಂತರ ಬಳಕೆಯನ್ನು ಕಳೆಯುವುದರಿಂದ ನಾವು ಅದನ್ನ ಅಳತೆ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬಾ ಸತಿ ಕೇಳಿದರೆ ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಎಸ್ಐ ಯೂನಿಟ್ ಯಾವುದು? ಇಟ್ ಈಸ್ ಡಯಾಪ್ಟರ್. ಪ್ರಿವಿಯಸ್ ಇಯರ್ ಕ್ವಶನ್ ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ, ಇದೇನು ಹೊಸ ಕ್ವಶನ್ ಅಲ್ಲ. ನದಿಗಳ ಉದ್ದಕ್ಕೆ ಅನುಗುಣವಾಗಿ ಸರಿಯಾದ ಅನುಕ್ರಮವನ್ನು ಗುರುತಿಸಿ ಅಂತ ಕೇಳಿದ್ರೆ ನೈಲ್ ಅಮೆಝಾನ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಅದಾಗಿದಾದ್ಮೇಲೆ ಇರೋದು ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಸೊ ಫಸ್ಟ್ ನೈಲು, ಆಮೇಲೆ ಅಮೆಝಾನು, ಆಮೇಲೆ ಯಾಂಗ್ಸಿ ಕಿಯಾಂಗು ಮತ್ತೆ ಮಿಸಿಸಿಪ್ಪಿ ಮಿಸೋರಿ, ಇದು ಸರಿಯಾಗಿದೆ. ಓಕೆನಾ. ಕರ್ನಾಟಕದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯು ಈ ಕಾರಣಗಳಿಂದ ಸಾಕಷ್ಟು ಅಭಿವೃದ್ಧಿ ಹೊಂದಿಲ್ಲ ಅಂತ ಇದೆ. ವಿಶೇಷವಾಗಿ ಉದ್ದ ಎಳೆಯ ಕಚ್ಚಾ ಹತ್ತಿಯ ಕೊರತೆ ಮತ್ತು ಕಚ್ಚಾ ಹತ್ತಿಯ ಹೆಚ್ಚಿನ ಬೆಲೆ. ಸರಿ. ಹೆಚ್ಚಿನ ಹತ್ತಿ ಗಿರಣಿಗಳು ಹಳೆಯದಾಗಿವೆ, ಜೊತೆಗೆ ಬಳಕೆಯಲ್ಲಿಲ್ಲದ ಹಳೆಯ ಯಂತ್ರೋಪಕರಣಗಳಿಂದ ಕೂಡಿವೆ ಅಂತ ಇದೆ. ಹೌದು. ಅನಿಯಮಿತ ಮತ್ತು ಅಸಮರ್ಪಕ ವಿದ್ಯುತ್ ಶಕ್ತಿ ಪೂರೈಕೆ ಸರಿಯಾಗಿದೆ. ಸರ್ಕಾರದ ಪ್ರೋತ್ಸಾಹದ ಕೊರತೆ ತಪ್ಪಾಗಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಎ, ಬಿ ಮತ್ತೆ ಸಿ ಆಗಿರ್ಬೇಕು. ಆಪ್ಷನ್ 3 ನಿಮಗೆ ಸರಿಯಾದ ಉತ್ತರ ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಹೊಸ ಕೈಗಾರಿಕಾ ನೀತಿ 2020-25ರ ತಂತ್ರಗಳು ಯಾವುವು ಅಂತ ಕೇಳಿದರೆ, ಸುಸ್ಥಿರ ಮತ್ತು ಸಮಗ್ರ ಕೈಗಾರಿಕಾ ಬೆಳವಣಿಗೆಯನ್ನು ಉತ್ತೇಜಿಸುವುದು. ಹೌದು. ಎಂಎಸ್ಎಂಇ ಕ್ಷೇತ್ರದ ಅಭಿವೃದ್ಧಿ ಮತ್ತು ಪ್ರಚಾರದತ್ತ ಗಮನ ಹರಿಸುವುದು. ಸರಿ. ರಾಜ್ಯದ ಟೈರ್ 2 ಮತ್ತೆ ಟೈರ್ 3 ನಗರಗಳನ್ನು ಆರ್ಥಿಕ ಬೆಳವಣಿಗೆಯ ಇಂಜಿನ್ಗಳಾಗಿ ಉತ್ತೇಜಿಸುವುದು. ಸರಿಯಾಗಿದೆ. ಬೃಹತ್ ಪ್ರಮಾಣದ ಕೈಗಾರಿಕೆಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವುದು. ಇದು ಯಾಕೆ ನಾವು ಮೋಟಿವ್ ಆಗಿ ಇಟ್ಕೊಳ್ತೀವಿ, ಹೌದಲ್ವಾ? ಅದು ತಪ್ಪಾಗಿದೆ. ಇಲ್ಲಿ ಕೇಳಿರೋದು ಯಾವುದು ಅಂತ, ಸೊ ಆಪ್ಷನ್ 3 ಎ, ಬಿ ಮತ್ತು ಸಿ 3 ಕೂಡ ಸರಿಯಾಗಿದೆ. ಕರ್ನಾಟಕದ ಕೈಗಾರಿಕಾ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇದೆ. ಕಣ್ಣು ಮುಚ್ಕೊಂಡು ಹಾಕೋದು. ಇಟ್ ಈಸ್ ಆಪ್ಷನ್ 1. ಯಾಕೆಂದ್ರೆ ಓದಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ. ಸೊ ಪೀಣ್ಯ ಕೈಗಾರಿಕಾ ಪ್ರದೇಶ ಕರ್ನಾಟಕದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ. ಯಾರಿಗೂ ಗೊತ್ತಿಲ್ಲ ಇದನ್ನ ಈಗಲೇ ತಿಳ್ಕೊಳ್ಳಿ. ಓಕೆನಾ. ಬೇರೆದ್ ಯಾವ್ದು ಇಲ್ಲ, ಪೀಣ್ಯದೇ ದೊಡ್ಡದು. ಯಾವ ತರ ಇಂಡಸ್ಟ್ರೀಸ್ ನ ನೋಡ್ತೀವಿ? MSME ನೋಡ್ತೀವಿ ನಾವಲ್ಲಿ. ಓಕೆನಾ. MSME ಇಂಡಸ್ಟ್ರೀಸ್ ಗಳನ್ನ ಜಾಸ್ತಿ ನಾವು ಪೀಣ್ಯದಲ್ಲಿ ನೋಡೋದು. ಮೆದುಳಿನ ಯಾವ ಭಾಗವನ್ನು ಪ್ರಜ್ಞಾಸ್ಥಿತಿ ಸ್ಥಳ ಎಂದು ಕರೆಯುತ್ತಾರೆ ಅಂತ ಅಂದ್ರೆ ಅದು ಮಹಾ ಮಸ್ತಿಷ್ಕ, ಸೆರೆಬ್ರಮ್. ನೆಕ್ಸ್ಟ್ ಕ್ವೆಶ್ಚನ್, ಸರಿಯಲ್ಲದ ಹೊಂದಾಣಿಕೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ, ಸೊ ಎಲ್ರಿಗೂ ಕೂಡ ಗೊತ್ತಿದೆ ಯಾವುದು ಸರಿಯಾಗಿಲ್ಲ, ಪ್ಲಾಸ್ಮೋಡಿಯಂ. ಯಾಕಂದ್ರೆ ಅದು ಕಾಸ್ ಮಾಡೋದೇನು? ಮಲೇರಿಯಾ ಆಗಿರುತ್ತೆ. ಆಂಟಿಫಿಲಿಸ್ ಹೆಣ್ಣು ಸೊಳ್ಳೆ ಕೇಳಿರ್ತೀವಲ್ವಾ, ಅದೇ. ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಹೇಳಿದರೆ, ಬಂಗಾರದ ಅಕ್ಕಿ ಗೋಲ್ಡನ್ ರೈಸ್ ಇದು ತಳೀಯವಾಗಿ ಮಾರ್ಪಡಿಸಿದ ಒಂದು ಸಸ್ಯವಾಗಿದ್ದು ಇದನ್ನು ವಿಟಮಿನ್ ಎ ಅಂಶವನ್ನು ಸಮೃದ್ಧಗೊಳಿಸಲು ಅಭಿವೃದ್ಧಿಪಡಿಸಲಾಗಿದೆ. ಸರಿ ಇದೆ. ಮೊಟ್ಟ ಮೊದಲ ಕುಲಾಂತರಿ ಹಸು ರೋಸಿ ಆಲ್ಫಾ-1 ಆಂಟಿಪ್ರಸಿನ್ ಸಮೃದ್ಧವಾಗಿದ್ದ ಮಾನವ ಪ್ರೋಟೀನ್ ಅನ್ನು ಉತ್ಪಾದಿಸಿತು ಅಂತ ಇದೆ. ಇಲ್ಲಿ ಸರಿ ಇದೆ, ಬಟ್ ಈ ವರ್ಡ್ ತಪ್ಪಿದೆ. ಇಲ್ಲಿ ಏನ್ ಬರ್ಬೇಕಂತ ಅಂದ್ರೆ ಲ್ಯಾಕ್ಟಲ್ ವಿಮಿನ್ ಬರ್ಬೇಕಿತ್ತು, ಹಂಗ್ ಬಂದಿದ್ರೆ ಸರಿ ಹೋಗಿರ್ತಿತ್ತು. ಓಕೆನಾ. ಸೊ ಇಲ್ಲಿ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಸರಿಯಲ್ಲ. ಆಪ್ಷನ್ 3 ನಿಮಗೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪಟ್ಟಿ 1 ಅನ್ನು ಪಟ್ಟಿ 2ರೊಂದಿಗೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಕೆಳಗೆ ನೀಡಿದ ಸಂಕೇತಗಳಿಂದ ಸರಿಯಾದ ಆಯ್ಕೆಯನ್ನು ಗುರುತಿಸಿರಿ ಅಂತ ಹೇಳಿದರೆ, ಜೀವಸತ್ವ ಎ ಯಾವುದು? ರೆಟಿನಾಲ್. ಸರಿ ಇದೆ. ಅದಾಗಿದಾದ್ಮೇಲೆ ಜೀವಸತ್ವ ಡಿ ಯಾವುದು? ಆಪ್ಷನ್ ಡಿ ಕ್ಯಾಲ್ಸಿಫೆರಾಲ್. ಅದಾಗಿದಾದ್ಮೇಲೆ ಜೀವಸತ್ವ ಇ ಬಂತು ಅಂದ್ರೆ ಟೋಕೋಫೆರಾಲ್. ಜೀವಸತ್ವ B12 ಸೈನೋಕೊಬಾಲಮಿನ್. ಹೌದಲ್ವಾ? ಆಪ್ಷನ್ 1 ರೈಟ್ ಆನ್ಸರ್ ಆಗಿರುತ್ತೆ. ಇದೆಲ್ಲ ಈಸಿ ಇದೆ ಕ್ವಶನ್ಸ್, ಆಲ್ರೆಡಿ ಕೇಳಿರುವಂತದ್ದು. ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ ಸೂಕ್ಷ್ಮ ಜೀವಿಗಳನ್ನು ಬಳಸುತ್ತಾರೆ ಅಂತ ಇದೆ. ಬ್ಯಾಕ್ಟೀರಿಯಾ ಮತ್ತೆ ನೀಲಿ ಹಸಿರು ಶೈವಲ ನಾವು ಬಳಸ್ತೀವಿ. ಓಕೆನಾ. ನೆಕ್ಸ್ಟ್ ಅಂಡ್ ಇದ್ರ ಜೊತೆ ಫಂಗೈ ಕೂಡ ನಾವು ಬಳಸ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ಕೂಬಾ ಡೈವರ್ಗಳು ಬಳಸುವ ಟ್ಯಾಂಕ್ ಗಳಲ್ಲಿರುವ ಅನಿಲಗಳ ಮಿಶ್ರಣವು ಅದು ಹೀಲಿಯಂ, ಆಮ್ಲಜನಕ ಮತ್ತೆ ಸಾರಜನಕ, ಆಕ್ಸಿಜನ್ ಮತ್ತೆ ನೈಟ್ರೋಜನ್. ಆಪ್ಷನ್ 1. ಪಟ್ಟಿ 1ರಲ್ಲಿನ ಲೋಹಗಳನ್ನು ಪಟ್ಟಿ 2ರಲ್ಲಿನ ಸ್ವಭಾವದೊಂದಿಗೆ ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ
ಒಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ ಎರಡು ನಿಮಗೆ ವಿರುದ್ಧವಾಗಿದೆ. ಒಂದು ನಿಸರ್ಗದಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ದೊರೆಯುವುದಿಲ್ಲ, ಇನ್ನೊಂದು ನಿಸರ್ಗದಲ್ಲಿ ಮುಕ್ತ ಸ್ಥಿತಿಯಲ್ಲಿ ಕಂಡು ಬರುತ್ತದೆ. ಓಕೆನಾ? ಸೊ ಚಿನ್ನನ ನಾವು ನೋಡ್ತೀವಲ್ವಾ, ನೇಚರ್ ಅಲ್ಲಿ ಆಟೋಮೆಟಿಕ್ ಆಗಿ ನೋಡ್ತೀವಿ. ಬಟ್ ಮೆಗ್ನೀಷಿಯಂ ಬಂತು ಅಂದಾಗ ಅದು ಯಾವಾಗ್ಲೂ ಕೂಡ ಮುಕ್ತ ಸ್ಥಿತಿಯಲ್ಲಿ ನಮ್ಗೆ ದೊರೆಯೋದಿಲ್ಲ. ನಿಮ್ಗೆ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ಚಿನ್ನ ನಿಸರ್ಗದಲ್ಲಿ ಮುಕ್ತ ಸ್ಥಿತಿಯಲ್ಲಿ ಕಂಡು ಬರುತ್ತದೆ. ಅದಾಗಿದಾದ್ಮೇಲೆ ತಾಮ್ರ ಬಂತು ಅಂದ್ರೆ ಅದರ ಅದಿರು ಚಾಲ್ಕೋಸೈಟ್. ನೆಕ್ಸ್ಟ್ ಮೆಗ್ನೀಷಿಯಂ ಆಲ್ರೆಡಿ ಹೇಳಿದೆ, ನಿಸರ್ಗದಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ದೊರೆಯುವುದಿಲ್ಲ. ಸೀಸಾ ಬಂತು ಅಂದ್ರೆ ಭೂ ತೊಗಟೆಯಲ್ಲಿ ಆಕ್ಸೈಡ್ಗಳು, ಸಲ್ಫೈಡ್ಗಳು ಹಾಗೂ ಕಾರ್ಬೋನೇಟ್ಗಳ ರೂಪದಲ್ಲಿ ಇದು ಕಂಡು ಬರುತ್ತೆ. ಆಪ್ಷನ್ 1 ನಿಮ್ಗೆ ಇದಕ್ಕೆ ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಇತರ ಲೋಹಗಳನ್ನು ಕಬ್ಬಿಣದ ಮೇಲೆ ವಿದ್ಯುಲ್ಲೇಪನ ಮಾಡುವ ಮೂಲಕ ಆಹಾರ ಸಂಗ್ರಹಣೆಯ ಡಬ್ಬಿಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಈ ಆಹಾರ ಸಂಗ್ರಹಣೆಯ ಡಬ್ಬಿಗಳ ಮೇಲೆ ವಿದ್ಯುಲ್ಲೇಪನಕ್ಕೆ ಬಳಸುವ ಲೋಹ ಯಾವುದು ಅಂತ ಅಂದ್ರೆ ಇಟ್ ಈಸ್ ಟ್ಯಾನಮ್. ಎಷ್ಟು ಜನ ರೈಟ್ ಆನ್ಸರ್ ಹಾಕಿದಿರಾ ನೋಡಿ. ನೆಕ್ಸ್ಟ್ 35% ಇಥಿಲಿನ್ ಗ್ಲೈಕೋಲ್ ದ್ರಾವಣವನ್ನು ಕಾರುಗಳಲ್ಲಿ ಉಪಯೋಗಿಸುವರು. ಇದಕ್ಕೆ ಸರಿಯಾದ ಕಾರಣ ಏನು ಅಂತ ಅಂದ್ರೆ ಇದು ಇಂಜಿನ್ ಅನ್ನು ತಂಪುಗೊಳಿಸಲು ಬಳಸುವ ಘನೀಕರಣ ರೋಧಕವಾಗಿದೆ. ಓಕೆನಾ? ಅದಕ್ಕೆ ಇದನ್ನ ನಾವು ಬಳಸ್ತೀವಿ. ಆಪ್ಷನ್ 1 ಸರಿಯಾಗಿದೆ. ಸಾವಯವ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರಗಳಿಂದ ಉತ್ತಮ ಎಂದು ಪರಿಗಣಿಸಲಾಗಿದೆ, ಏಕೆಂದರೆ ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯ ಜಾಸ್ತಿ ಮಾಡುತ್ತೆ. ಇದು ಮಣ್ಣನ್ನು ಕಡಿಮೆ ರಂಧ್ರಯುಕ್ತವಾಗಿಸುತ್ತದೆ ಅಂತ ಇದೆ. ಇದು ತಪ್ಪು. ಇದು ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಹೌದು. ಇದು ಅನಿಲಗಳ ವಿನಿಮಯವನ್ನು ಸುಲಭಗೊಳಿಸುತ್ತದೆ. ರೈಟ್ ಆನ್ಸರ್ ಆಗಿದೆ. ಸರಿಯಾದ ಉತ್ತರ ಯಾವುದೇ ಬರ್ಬೇಕು? ಎ, ಸಿ, ಡಿ ಬರ್ಬೇಕು. ಎಲ್ಲಿದೆ? ಆಪ್ಷನ್ 2 ರೈಟ್ ಆನ್ಸರ್ ಆಗಿದೆ. ಸೆಕೆಂಡ್ 1 ರಾಂಗ್ ಆಗುತ್ತೆ. ಭಾರತದಲ್ಲಿರುವ PCRA ಜನರಿಗೆ ಇಂಧನ ಉಳಿತಾಯದ ಬಗ್ಗೆ ಸಲಹೆಯನ್ನು ನೀಡುತ್ತದೆ. ಸೊ ಹಾಗಾದ್ರೆ ಈ PCRA ಫುಲ್ ಫಾರ್ಮ್ ಏನು ಅಂತಾನೆ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್. ಓಕೆನಾ? ಸೊ ಇದು ಫುಲ್ ಫಾರ್ಮ್ ಆಗಿರುತ್ತೆ. ಧೂಮಪಾನವನ್ನು ಹವ್ಯಾಸ ಮಾಡಿಕೊಂಡಿರುವ ಗರ್ಭಿಣಿ ಹೆಂಗಸರು ಅವಧಿಪೂರ್ವ ಮಗುವಿನ ಪ್ರಸವ ಅಂತಂದ್ರೆ ಪ್ರೀ ಮೆಚೂರ್ ಬರ್ತ್ ಅಂತ ಹೇಳ್ತೀವಲ್ವಾ, ಅದು. ಅದ್ರ ಜೊತೆಗೆ ಸ್ವಾಭಾವಿಕ ಗರ್ಭಪಾತ ಮತ್ತು ವಿರೂಪಗೊಂಡ ಶಿಶುಗಳಂತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದು ಈ ಕೆಳಗಿನ ಯಾವುದರ ಪ್ರಮಾಣದ ಏರಿಕೆಯಿಂದ ಆಗುತ್ತದೆ ಅಂತಂದ್ರೆ ಅದು ಕಾರ್ಬನ್ ಮೊನಾಕ್ಸೈಡ್, CO. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತ ಇದೆ. ಸಾಮಾನ್ಯವಾಗಿ ಮಳೆ ನೀರು pH ವ್ಯಾಲ್ಯೂ ಎಷ್ಟಿರುತ್ತೆ? 5.6 ಸರಿ ಇದೆ. ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ ಡೈ ಆಕ್ಸೈಡ್ಗಳು ಆಮ್ಲೀಯ ಮಳೆಯನ್ನುಂಟು ಮಾಡುತ್ತವೆ ಅಂತ ಇದೆ. ಇದರಲ್ಲಿ ಹೇಳಿಕೆ 1, ಹೇಳಿಕೆ 2 ಎರಡೂ ಕೂಡ ಸರಿಯಾಗಿದೆ. ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಲ್ವೆ ಹಳಿಗಳನ್ನು ಜೋಡಿಸಲು ಬಳಸಬಹುದಾದ ಮಿಶ್ರಣವು ಇದಾಗಿದೆ ಅಂತ ಕೇಳಿದರೆ, ಸೊ ಆಪ್ಷನ್ 3 ಐರನ್ ಆಕ್ಸೈಡ್ ಮತ್ತೆ ಅಲ್ಯೂಮಿನಿಯಂನ ನಾವು ಬಳಸ್ತೀವಿ. ಒಬ್ಬ ವ್ಯಕ್ತಿ ಎಯು ಒಂದು 10 kg ವಸ್ತುವನ್ನು 3 ಸೆಕೆಂಡ್ಗಳಲ್ಲಿ ಎತ್ತಿ 1 ಮೀಟರ್ ಎತ್ತರದಲ್ಲಿ ಇಡುತ್ತಾನೆ. ಮತ್ತೊಬ್ಬ ವ್ಯಕ್ತಿ ಬಿಯು 5 kg ಒಂದು ವಸ್ತುವನ್ನು 4 ಸೆಕೆಂಡ್ಗಳಲ್ಲಿ ಎತ್ತಿ 2 ಮೀಟರ್ ಎತ್ತರದಲ್ಲಿ ಇಡುತ್ತಾನೆ. ಹಾಗಾದರೆ ಎಯು ಬಿಗಿಂತ ಹೆಚ್ಚು ಶಕ್ತಿಯನ್ನು ಒದಗಿಸಿದ್ದಾನೆ ಅಥವಾ ಒದಗಿಸಿದ್ದಾಳೆ ಅಂತ ಆನ್ಸರ್ ಸಿಕ್ಕಿದೆ ನಮಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದೇ ಗಾತ್ರದ ತಾಮ್ರದ ಘನಾಕೃತಿ ಹಾಗೂ ಅಲ್ಯೂಮಿನಿಯಂ ಘನಾಕೃತಿಗಳನ್ನು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸಲಾಗಿದೆ. ಹಾಗಾದರೆ ಎರಡರ ಮೇಲೆ ಪ್ರಯೋಗವಾಗುವ ಪ್ಲವನತೆ ಬಲ ಸಮವಾಗಿರುತ್ತದೆ. ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ತಲುಪಬಹುದಾದ ಕನಿಷ್ಠ ತಾಪಮಾನ ಎಷ್ಟು? -273.15 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ 4. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಗಸ್ಟ್ 7ರಂದು ಆಚರಿಸಲಾಗುತ್ತದೆ. ಇದು ಯಾವ ಚಳುವಳಿಯ ಪ್ರಾರಂಭದ ಸ್ಮರಣಾರ್ಥ ಅಂದ್ರೆ ಇದು ಸ್ವದೇಶಿ ಚಳುವಳಿಯ ಸ್ಮರಣಾರ್ಥ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇತ್ತೀಚೆಗೆ ನಿವೃತ್ತಿ ಹೊಂದಿದ ಏಷ್ಯಾದ ಪ್ರಥಮ ಮಹಿಳಾ ಲೋಗೋ ಪೈಲಟ್ ಯಾರು ಅಂತ ಕೇಳಿದ್ರೆ ಅದು ಯಾರು ಅಂತ ಅಂದ್ರೆ ಸುರೇಖಾ ಯಾದವ್. ಆಪ್ಷನ್ 2. ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಅದಿತಿ ಸ್ವಾಮಿ ಮತ್ತು ಓಜಸ್ ಡಿ ಅವರು ವಿಶ್ವ ಚಾಂಪಿಯನ್ಶಿಪ್ 2023ರಲ್ಲಿ ಭಾರತದ ಪ್ರಪ್ರಥಮ ವೈಯಕ್ತಿಕ ಚಿನ್ನದ ಪದಕಗಳನ್ನು ಗೆದ್ದಿರುತ್ತಾರೆ ಅಂದ್ರೆ ಬಿಲ್ಲುಗಾರಿಕೆ, ಆರ್ಚರಿಗೆ ಅವರು ತಗೊಂಡಿದ್ದಾರೆ. ಆಪ್ಷನ್ 1 ರೈಟ್ ಆನ್ಸರ್ ಆಗಿದೆ. 50 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ 18 ಮಂದಿ ಹ್ಯಾಂಡ್ಬಾಲ್ ಆಡುತ್ತಾರೆ, 17 ಮಂದಿ ವಾಲಿಬಾಲ್ ಆಡುತ್ತಾರೆ. ಇವರಲ್ಲಿ 6 ಮಂದಿ ಹ್ಯಾಂಡ್ಬಾಲ್ ಆಡಿದವರು ಸೇರಿದ್ದಾರೆ. 19 ವಿದ್ಯಾರ್ಥಿಗಳು ಹಾಕಿ ಆಡಿದ್ದು, ಇವರಲ್ಲಿ 4 ಮಂದಿ ವಾಲಿಬಾಲ್ ಸಹ ಆಡಿದ್ದು ಆದರೆ ಹ್ಯಾಂಡ್ಬಾಲ್ ಆಡಿಲ್ಲ. 6 ವಿದ್ಯಾರ್ಥಿಗಳು ಕೇರಂ ಆಡಿದ್ದು, ಯಾವುದೇ
ಹೊರಾಂಗಣ ಆಟ ಆಡಿಲ್ಲ. ಈ ಕೆಳಕಂಡ ಯಾವ ರಚನೆಗಳು ಮೇಲೆ ಹೇಳಲಾದ ಸಂಗತಿಗಳನ್ನು ಪ್ರದರ್ಶಿಸುತ್ತವೆ ಅಂದ್ರೆ ಪ್ರತಿನಿಧಿಸುತ್ತವೆ? ಆಪ್ಷನ್ 1. ನಮಗೆ ಆಪ್ಷನ್ 1 ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಅಕ್ಷರಗಳ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರುವ ಆಯ್ಕೆ ಯಾವುದು ಅಂತ ಕೇಳಿದರೆ ಆಪ್ಷನ್ 2 ಪಿ ಸಿ ಝೆಡ್. ವಾರ್ಷಿಕ ಶೇಕಡ 5ರ ಚಕ್ರಬಡ್ಡಿ ದರದಲ್ಲಿ ರು 800 ಎಷ್ಟು ಸಮಯದಲ್ಲಿ ರು 882 ಆಗುತ್ತದೆ ಅಂತ ಕೇಳಿದರೆ 2 ವರ್ಷಗಳಲ್ಲಿ ಆಗುತ್ತದೆ. ಆಪ್ಷನ್ 4. ಒಂದು ವೇಳೆ ಪ್ರತಿ ಕಂಬಗಳು 12.5 ಮೀಟರಿನಷ್ಟು ದೂರದಲ್ಲಿದ್ದರೆ 600 ಮೀಟರ್ ಉದ್ದದ ಸೇತುವೆ ನಿರ್ಮಾಣಕ್ಕೆ ಎಷ್ಟು ಕಂಬಗಳ ಅಗತ್ಯವಿದೆ ಅಂತ ಕೇಳಿದರೆ ಸೊ ಎಷ್ಟು ಕಂಬಗಳ ಅಗತ್ಯವಿದೆ? 48 ಕಂಬಗಳ ಅಗತ್ಯವಿದೆ. ಚೈತ್ರ ಮತ್ತು ಶಿಲ್ಪ ಅವರ ಈಗಿನ ವಯಸ್ಸಿನ ಅನುಪಾತವು 2:5 ಆಗಿದೆ. 6 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು 1:2 ಆದರೆ ಶಿಲ್ಪ ಅವರ ಈಗಿನ ವಯಸ್ಸು ಎಷ್ಟು? ಶಿಲ್ಪ ಅವರ ಈಗಿನ ವಯಸ್ಸು 30 ಆಗಿರುತ್ತದೆ. ಓಕೆನಾ? ಸೊ ಇದಿಷ್ಟು ನಿಮಗೆ ಪಾರ್ಟ್ 1 ಆಗಿದೆ. ಯಾರ್ಯಾರು 22/2/2026 ನೀವು ಹೋಗಿ ಎಕ್ಸಾಮ್ ಬರ್ದಿದ್ದೀರಾ HK SDA ಎಕ್ಸಾಮ್ ನ, ಸೊ ನೀವು ಕೀ ಆನ್ಸರ್ಸ್ ನ ಚೆಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಸಂಭಾವ್ಯ ಕೀ ಉತ್ತರಗಳು ಮಾತ್ರ ಆಗಿರುತ್ತೆ. ಸೊ ನೀವು ಅಫಿಷಿಯಲ್ ಕೀ ಆನ್ಸರ್ ಬೇಕು ಅಂತಾರೆ KA ನೋಟಿಫಿಕೇಶನ್ ಮಾಡೋವರೆಗೂ ಕೂಡ ನೀವು ವೇಟ್ ಮಾಡ್ಬೇಕಾಗತ್ತೆ. ಅದು ನಿಮ್ಗೆ 1 ಅಥವಾ 2 ದಿನದಲ್ಲಿ ಸಿಗ್ಬೋದು. ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ನಿಮಗೆ 51 ಇಂದ ಮತ್ತೆ ಶುರು ಆಗುತ್ತೆ. ಥ್ಯಾಂಕ್ ಯು.